ಫ್ರೆಂಡ್ಸ್, ನನ್ನ ಫ್ಯಾಮಿಲಿ, ನನ್ನ ಲವ್. ಆದರೆ ಒಂದು ಪ್ರಶ್ನೆ ನಿನಗೆ ಕೇಳಬೇಕು. ನೀನ್ ಜೀವನದಲ್ಲಿ ಒಮ್ಮೆ ಆದ್ರೂ ತುಂಬಾ ಕಷ್ಟಕ್ಕೆ ಸಿಕ್ಕಿದೀಯಾ? ಅವತ್ತೇ ನಿನಗೆ ಉತ್ತರ ಸಿಗುತ್ತೆ. ಯಾಕಂದ್ರೆ ಜೀವನದಲ್ಲಿ ಯಾರು ನಮ್ಮವರು ಅಂತ ಗೊತ್ತಾಗೋದು ನಾವು ಒಬ್ಬಂಟಿಯಾಗಿ ಬಿದ್ದಾಗ ಮಾತ್ರ. ನಾವೆಲ್ಲರೂ ಒಂದು ದೊಡ್ಡ ತಪ್ಪು ಮಾಡ್ತೀವಿ. ನಾವು ಯಾರನ್ನಾದ್ರೂ ನಮ್ಮವರು ಅಂತ ನಂಬ್ತೀವಿ. ಆದ್ರೆ ನಿಜ ಏನು ಗೊತ್ತಾ? ಜನರು ನಮ್ಮ ಜೊತೆಗಿರೋದು ನಮಗಾಗಿಯಲ್ಲ, ಅವರಿಗೆ ಬೇಕಾದ್ರಿಂದ. ನಿನ್ನತ್ರ ಹಣ ಇದ್ರೆ, ನಿನ್ನತ್ರ ಪವರ್ ಇದ್ರೆ, ನಿನ್ನತ್ರ ನೇಮ್ ಇದ್ರೆ ಎಲ್ಲರೂ ನಿನ್ ಜೊತೆ ಇರ್ತಾರೆ. ಆದ್ರೆ ನೀನು ಝೀರೋ ಆದ್ಮೇಲೆ ಜನರ ಮುಖ ಬದಲಾಗುತ್ತೆ. ನಿನ್ನ ಜೊತೆ ನಗಿದವರು ನಿನ್ನನ್ನ ಅವಾಯ್ಡ್ ಮಾಡ್ತಾರೆ. ನಿನ್ನ ಜೊತೆ ಪ್ಲಾನ್ ಮಾಡ್ತಿದ್ದವರು ನಿನ್ನ ನಂಬರ್ ಬ್ಲಾಕ್ ಮಾಡ್ತಾರೆ. ಇದು ಕಠಿಣ ಸತ್ಯ, ಆದ್ರೆ ಇದೇ ರಿಯಾಲಿಟಿ. ನಾವು ಸ್ನೇಹಿತ ಅಂತ ಯಾರನ್ನಾದ್ರೂ ಕರೆದುಕೊಳ್ತೀವಿ. ಆದ್ರೆ ನಿಜವಾದ ಸ್ನೇಹಿತ ಅಂದ್ರೆ ಯಾರು? ನಿನ್ನ ಜೊತೆ ಪಾರ್ಟಿ ಮಾಡೋಣ, ಇಲ್ಲ ನಿನ್ನ ಕಷ್ಟದಲ್ಲಿ ಜೊತೆಗಿರೋಣ? ಒಂದು ಸಣ್ಣ ಕಥೆ ಹೇಳ್ತೀನಿ. ಒಬ್ಬ ಹುಡುಗ ಇದ್ದ. ಅವನಿಗೆ ತುಂಬಾ ಸ್ನೇಹಿತರು. ಪ್ರತಿದಿನ ಔಟಿಂಗ್, ಪ್ರತಿದಿನ ಫನ್, ಎಲ್ಲರೂ ಬ್ರೋ ಬ್ರೋ ಅಂತ ಕರೀತಿದ್ರು. ಒಂದು ದಿನ ಅವನು ದೊಡ್ಡ ಸಮಸ್ಯೆಗೆ ಸಿಕ್ಕಿದ. ಹಣ ಇಲ್ಲ, ಮನಸ್ಸು ಡೌನ್, ಸಪೋರ್ಟ್ ಬೇಕಿತ್ತು. ಅವನು ತನ್ನ ಸ್ನೇಹಿತರಿಗೆ ಕಾಲ್ ಮಾಡಿದ. ಮೊದಲವನು ಬ್ಯುಸಿ ಅಂತ ಹೇಳಿದ, ಎರಡನೆಯವನು ಲೇಟರ್ ಕಾಲ್ ಮಾಡ್ತೀನಿ ಅಂದ, ಮೂರನೆಯವನು ಫೋನೇ ತೆಗೆದಿಲ್ಲ. ಕೊನೆಯಲ್ಲಿ ಅವನು ಒಬ್ಬಂಟಿಯಾಗಿ ಕೂತು ಅಳುತ್ತಿದ್ದ. ಆ ದಿನ ಅವನಿಗೆ ಗೊತ್ತಾಯ್ತು, ನನ್ನ ಜೊತೆ ನಗಿದವರು ತುಂಬಾ ಜನ, ಆದ್ರೆ ನನ್ನ ಜೊತೆ ಅಳೋಕೆ ಯಾರೂ ಇಲ್ಲ. ಅದೇ ದಿನ ಅವನು ಅರಿತುಕೊಂಡ, ನಿಜವಾದ ಸ್ನೇಹಿತ ಒಬ್ಬ ಇದ್ರೂ ಸಾಕು, 100 ಫೇಕ್ ಸ್ನೇಹಿತರಿಗಿಂತ. ಪ್ರೀತಿ ಈ ಪದ ಕೇಳಿದ್ರೆ ಎಲ್ಲರಿಗೂ ಒಂದು ಫೀಲಿಂಗ್ ಬರುತ್ತೆ. ಆದ್ರೆ ಪ್ರೀತಿ ಅಂದ್ರೆ ಯಾವಾಗಲೂ ಪ್ಯೂರ್ ಆಗಿರೋದಿಲ್ಲ. ಇವತ್ತು ನಿನ್ನ ಜೊತೆ ಮಾತಾಡ್ತಿರುವವಳು ನಾಳೆ ನಿನ್ನನ್ನ ಇಗ್ನೋರ್ ಮಾಡಬಹುದು. ಇವತ್ತು ನೀನೇ ನನ್ನ ಜಗತ್ತು ಅಂತ ಹೇಳ್ತಿರುವವನು ನಾಳೆ ನಾನು ಬ್ಯುಸಿ ಅಂತ ಹೇಳ್ಬಹುದು. ಯಾಕೆ ಗೊತ್ತಾ? ಜನರು ಫೀಲಿಂಗ್ಸ್ ಮೇಲೆ ಅಲ್ಲ, ಸಿಚುವೇಶನ್ ಮೇಲೆ ಚೇಂಜ್ ಆಗ್ತಾರೆ. ನೀನು ಸಕ್ಸಸ್ ಆಗಿದ್ದಾಗ ನಿನ್ನ ಜೊತೆ ಇರೋದು ಈಸಿ. ಆದ್ರೆ ನೀನು ಸ್ಟ್ರಗಲ್ ಮಾಡ್ತಿದ್ದಾಗ ಅದೇ ಲವ್ ಟೆಸ್ಟ್ ಆಗುತ್ತೆ. ನಿನ್ನ ವರ್ಸ್ಟ್ ಫೇಸ್ನಲ್ಲಿ ಜೊತೆಗಿರುವವಳು ಅವಳೇ ನಿಜವಾದವಳು. ನಿನ್ನ ಡೌನ್ ಟೈಮ್ನಲ್ಲಿ ನಿನ್ನನ್ನ ಬಿಡದವನು ಅವನೇ ನಿಜವಾದವನು. ಕುಟುಂಬ ಇದು ಮಾತ್ರ ಸ್ವಲ್ಪ ಬೇರೆ. ಹೌದು, ಇಲ್ಲಿಯೂ ಫೈಟ್ಸ್ ಇರುತ್ತವೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತದೆ. ಆದ್ರೆ ಜೀವನದಲ್ಲಿ ಎಲ್ಲರೂ ಹೋಗಿದ್ಮೇಲೆ ಕೊನೆಯಲ್ಲಿ ನಿನ್ನ ಜೊತೆ ಉಳಿಯೋದು ಯಾರು ಗೊತ್ತಾ? ನಿನ್ನ ಅಮ್ಮ, ನಿನ್ನ ಅಪ್ಪ. ಅವರು ನಿನ್ನ ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆದ್ರೆ ಬಿಡೋದಿಲ್ಲ. ನೀನು ಫೇಲ್ ಆದ್ರೂ ಅವರು ನಿನ್ನನ್ನ ಬಿಟ್ಕೊಡೋದಿಲ್ಲ. ನೀನು ತಪ್ಪು ಮಾಡಿದ್ರೂ ಅವರು ನಿನ್ನನ್ನ ದ್ವೇಷ ಮಾಡೋದಿಲ್ಲ. ಅದೇ ರಿಯಲ್ ಲವ್. ಈಗ ನಿನಗೊಂದು ಸತ್ಯ ಹೇಳ್ತೀನಿ. ಜೀವನದಲ್ಲಿ ಯಾರು ನಮ್ಮವರು ಗೊತ್ತಾ? ನೀನೇ. ಹೌದು, ನಿನ್ನನ್ನೇ ನೀನು ಸ್ಟ್ರಾಂಗ್ ಮಾಡ್ಕೋಬೇಕು. ಯಾರ ಮೇಲೂ ಡಿಪೆಂಡ್ ಆಗ್ಬೇಡ, ಯಾರಿಂದಲೂ ಎಕ್ಸ್ಪೆಕ್ಟ್ ಮಾಡಬೇಡ. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಈಕ್ವಲ್ಸ್ ಪೇಯ್ನ್. ನೀನು ಸ್ಟ್ರಾಂಗ್ ಆಗಿದ್ರೆ ಯಾರು ಬಂದ್ರೂ ಓಕೆ, ಯಾರು ಹೋದ್ರೂ ಓಕೆ. ಕೊನೆಯಲ್ಲಿ ಒಂದು ಮಾತು, ಜೀವನದಲ್ಲಿ ಎಲ್ಲರೂ ನಮ್ಮವರಲ್ಲ, ಆದ್ರೆ ಕೆಲವರು ಇದ್ದಾರೆ. ನಿನ್ನ ಕಷ್ಟದಲ್ಲಿ ಜೊತೆಗಿರುವವನು, ನಿನ್ನ ಸಕ್ಸಸ್ನಲ್ಲಿ ಜೆನ್ಯುಯಿನ್ಲಿ ಖುಷಿಪಡುವವನು, ನೀನು ಏನೂ ಇಲ್ಲದಾಗಲೂ ನಿನ್ನನ್ನ ಬಿಟ್ಟುಕೊಡದವನು. ಅವನೇ ನಿನ್ನವನು. ಅವನನ್ನ ಕಳೆದುಕೊಳ್ಬೇಡ. ಮತ್ತೆ ನೀನೂ ಕೂಡ ಅಂಥ ವ್ಯಕ್ತಿಯಾಗು. ಯಾರಾದ್ರೂ ನಿನ್ನನ್ನ ನನ್ನವನು ಅಂದ